ಆಫೀಸ್ ಡ್ಯೂಟಿಗೆ ಚಕ್ಕರ್, ರೈತರ ಗೋಳು ಕೇಳೋರ್ಯಾರು? ಇತ್ತೀಚೆಗೆ ರೈತನೊಬ್ಬ ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಎಂದು ಅಧಿಕಾರಿಯ ಮೇಲೆ ಚಪ್ಪಲಿಯಿಂದ ಹೊಡೆದ ಪ್ರಕರಣ ಎಲ್ಲೆಡೆ ವೈರಲ್ ಆಗಿತ್ತು. ಅದರ ಅರ್ಥ ರೈತ ಅಧಿಕಾರಿಗಳಿಂದ ರೋಸಿ ಹೋಗಿದ್ದ ಎಂದು ವಿಶ್ಲೇಷಿಸಲಾಗಿತ್ತು. ಅದರಂತೆ ಇಳಕಲ್ಲಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಕಚೇರಿ ಸಮಯದಲ್ಲಿ ಯಾವೊಬ್ಬ ಅಧಿಕಾರಿಯೂ ಇರದ ಕಾರಣ ರೈತರು ಹೊರಗಡೆ ಬೀಜಕ್ಕಾಗಿ ದಿನಗಟ್ಟಲೆ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನಿನ್ನೆ ಇಳಕಲ್ಲಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾರ್ವಜನಿಕರು ಅಧಿಕಾರಿಗಳು ಇಲ್ಲದೆ ಇರುವ ಕಾರಣ ಈ ಹಿಂದೆ ಕಚೇರಿಯಲ್ಲಿ ಕಳ್ಳತನಗಳು ಆಗಿವೆ ಎಂದು ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಕಚೇರಿಗಳಿಗೆ ಸರಿಯಾದ ಸಮಯಕ್ಕೆ ಬರಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ನೀಡಿದ್ದರು. ಆದರೆ ಅದ್ಯಾವುದಕ್ಕೂ ಸಂಬಂಧವಿಲ್ಲದಂತೆ ಇಳಕಲ್ಲಿನ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ನಡೆದುಕೊಳ್ಳುತ್ತಿರುವುದು ವಿಪರ್ಯಾಸವೇ ಸರಿ. ಇದು ಏನು ಪಂಪ್ಸೆಟ್ ಐತೆ ಅಲ್ರಿ? ಇಂಥವೆಲ್ಲ ಸಾಮಾನು ಇರ್ತಾವೆ ಇಲ್ಲೇ ರೈತರಿಗೆ ಕೊಡೋವಂಥವು. ಯಾರು ಹೊತ್ಕೊಂಡು ಹೋದ್ರೆ ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರ ನಂಬರ್ ಐತೇನ್ರಿ? ಉಣಗುಂದು ಜೆ.ಡಿ. ಉಣಗುಂದು ಆಫೀಸ್ ನಂಬರ್ ಐತ್ರಿ. ನಾನು ಬಟ್ಟೆ ಕೊಟ್ಟು ನೀವು ಹೋಗಂತಂದು ಇಲ್ಲ ನಿನ್ನ ನೋಡ್ತಿಲ್ಲ ನಾ ಏನ್ ಮಾಡಿ ನೀವು ಮುಂದಿನ ಬಸ್ ಹೋಗ್ಬೇಕಿಲ್ಲ ಹೇಳೋಣ ಅಂಬರೀಷ, ನಾನು ಅದು ಮಾತಾಡೋದು. ಹ್ಞೂ, ನಿಮಗೂ ಬೀಜ ಬೇಕಾಗಿದ್ವು ಅನ್ರಿ? ಏನಂತಾರ? ಬೀಜ ಕೊಡ್ತೀನಿ ಅಂದಾರನ್ರಿ? ಈಗ ಅದಕ್ಕೆ ಕುಂದ್ರಸ್ಯಾರನ್ರಿ? ಬೀಜ ಕೊಡ್ತೀವಿ ಅಂತ. ಹಾಂ 4 ಆತ್ರಿ ಟೈಮ್. ನಿಮ್ಮ ಫೋನ್ 4 ಗಂಟೆ ಆಗಿರ್ಬೇಕಲ್ರಿ? 4 ಗಂಟೆ ಆತ್ರಿ. ಮತ್ತು ಟೈಮಿಂಗ್ ಇನ್ನೊಂತ ಅರ್ಧ ತಾಸು ಇರ್ತಾರ್ರಿ, ಹೋಗ್ಬಿಡ್ತಾರ್ರಿ. ಅಲ್ಲಿ 4 ಗಂಟೆ ಆದ್ರೂ ಇನ್ನೂ ಬರೋವಲ್ರ ಅಂದ್ರೆ ಮತ್ತು ರೈತರು ಎಟತನ ಕುಂದಿರ್ಬೇಕ್ರಿ. ಅದು ವಸ್ತಿ ಬಸ್ 5ಕ್ಕೆ ಹೋಗ್ಬಿಡ್ತಾವ್ರಿ ಎಲ್ಲ ಹಳ್ಳ್ಯಾಗ. ಇವ್ರಿಗೆ ಒಂದೊಂದು ದಿವ್ಸ ಬೇಕಂದ್ರೆ ಬರೀ ಬೀಜ ತೊಗೊಳಕ್ಕೆ ಸರಿಯಾದ ಆಫೀಸ್ ಡ್ಯೂಟಿ ಟೈಮಿಗೆ ಇರ್ಲಾರ್ದ ಮತ್ತೆ ಯಾವಾಗ ಇರ್ತಾರ? ಅಲ್ಲ, ಇಲ್ಲೆಲ್ಲ ಪೈಪ್ ಗೀಪ್ ಅದಾವ್ರಿ. ಯಾರು ಸಿಬ್ಬಂದಿ ಇಲ್ಲ, ಹೊತ್ಕೊಂಡು ಹೋದ್ರ ಅಂದ್ರೆ ಯಾರು ಜವಾಬ್ದಾರಿ? ಅವ್ರದ್ದೇನು ನಮ್ಮ ಮನಿದಲ್ಲ ಏನಲ್ಲ ಅಂತಾರ ಅವ್ರು. ಹೌದಿಲ್ರಿ? ಅಲ್ಲ, ಮತ್ತೆ ಮನೆ ಬಕೆಟ್ ಕಳು ಹೋಗೈತಿ ಅಂತೀರಿ, ಮತ್ತೆ ಯಾರು ಒಬ್ರು ಒಯ್ತಾರ್ರಿ. ಏನ್ರಿ? ತೊಗರಿ ಪ್ಯಾಕೆಟ್ ಕಳು ಹೋಗ್ಯಾವನ್ರಿ? ಮತ್ತೆ ಸಿಬ್ಬಂದಿನ ಇಲ್ಲಲ್ರಿ ಆಫೀಸ್ನಾಗ? ಯಾರದಾರ ಹೇಳ್ರಿ? ನೀವು ಆಫೀಸ್ ಸಿಬ್ಬಂದಿನ ಇಲ್ಲಲ್ಲ, ಮತ್ತೆ ಯಾರಾದ್ರೂ ಒಯ್ತಾರ ಸುಮ್ಮನೆ ಇದ್ದ ಅಂದ್ರ? ಅದ್ರ ಮನಿ ಕಿಲಿ ಹಾಕಿದ ಪತ್ತನ ಬಿಡಲ್ಲ ಈಗ ಕಳ್ರ. ಮತ್ತೆ ಹಿಂಗ ಹಚ್ಚಾರ ಯಾರು ಕೊಂಡಾಡಾಗೈತಿ ಇದು. ಆಫೀಸ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾ ಯಾರ ಅಡ್ಡಾಡಲಿ, ಹಂದ್ಯಾರ ಅಡ್ಡಾಡಲಿ, ಕಳ್ರ ಅಡ್ಡಾಡಲಿ, ಯಾರದಾರ ಕೇಳೋರು? ಕದ ತೆಗೆದು ಹೋಗ್ಬಿಡ್ತಾರೆ. ಮುಂಜಾನೆ ಬಂದು ಕದ ತೆಗೆಯೋದು, ಒಳ್ಳೆ ಸಂಜೆಗೆ 5ಕ್ಕೆ ಬಂದು ಕದ ಹಾಕೋದು. ಅದ ಕೆಲಸ ಅಲ್ಲ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ
ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.